ಎರಡನೇ ಆರೋಪ ಏನು? ವೋಟರ್ ಲಿಸ್ಟ್ ನೋಡಿ, ಮಹದೇವಪುರದಲ್ಲಿದೆ ಅಕ್ರಮ ಇದೆ ಅಂತ ಅವ್ರು ಆರೋಪ ಮಾಡ್ತಿರುವಾಗ ನೀವು ವರುಣಾದಲ್ಲಿದೆ ಅದಕ್ಕೆ ನಮ್ಮಲ್ಲೂ ನಡೆದಿದೆ ಅಂತಕ್ಕಂಥದ್ದನ್ನ ನಾನ್ ಮೊದ್ಲಿಗೆ 19 ವೋಟರ್ಸ್ ಜಾಗವನ್ನು ಕೊಟ್ಟಿದಾರಲ್ಲ, 19 ಹೇಳ್ಬಿಟ್ಟು 40,000 ವೋಟಿಂಗ್ ಇದೆ ಅಂತ. ಲೆಟ್ ಹಿಮ್ ಪುಟ್ ಇನ್ ಪಬ್ಲಿಕ್ ಡೊಮೈನ್, ವಿಲ್ ಚೆಕ್ ಇಟ್. ಇಫ್ ಇಟ್ ಇಸ್ ಸೋ ದೆನ್ ಐ ವಿಲ್ ಅಗ್ರಿ. ಸುಮ್ನೆ ಸುಳ್ಳು ಆರೋಪ ಮಾಡ್ತಾ ಇದ್ರೆ ನಾನು ಅದಕ್ಕೆ ಹೇಳಿದೆ 19 ಜನರಿಗೆ ಯಾರು ಹಾಕಿದಾರ ಅವನು ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಆ 19 ಜಾಗ 19 ಪೋಲಿಂಗ್ ಸ್ಟೇಷನ್ ಪಾರ್ಟಿ ಮೇಲೆ ನೀವು ಅಲಿಗೇಷನ್ ಮಾಡಿದಿರಿ, ನೀವು ಸಮರ್ಥನೆ ಮಾಡ್ಕೋಬಾರ್ದು ಅವರು ಅಂತಂದ್ರೆ ಪಾರ್ಟಿ ಕಮಿಷನ್ ಮೇಲೆ ಆರೋಪ ಅವ್ರು ಪಾರ್ಟಿ ಮೇಲೆ ಮಾಡಿಲ್ವಾ? ಬಿಜೆಪಿ ಜೊತೆಗೆ ಎಲೆಕ್ಷನ್ ಕಮಿಷನ್ ಕೈ ಉತ್ತರ ಕೊಡ್ತಾ ಇದ್ದಾರೆ. ಅವರ ಈ ಹಿಂದಿನ ಕ್ಷೇತ್ರ ಅದು, ಅವರ ಪತ್ನಿ ಪ್ರತಿನಿಧಿಸಿರುವಂತ ಕ್ಷೇತ್ರ. ಒಂದ್ ನಿಮಿಷ ಪ್ಲೀಸ್. I want his reaction. Yes, ಅರವಿಂದ್ ಲಿಂಬಾವಳಿ ಅವರೇ, 5 ಅಲಿಗೇಷನ್ಗಳ ಪೈಕಿ 1 ಅಲಿಗೇಷನ್ ಹೌಸ್ ನಂಬರ್ 00 ಅಂತ ಹಾಕಿದ್ದಾರೆ ಅಂತ, ಇನ್ನೊಂದು ಅಲಿಗೇಷನ್ 4 ಕಡೆಗಳಲ್ಲಿ ವೋಟರ್ ಲಿಸ್ಟ್ ನಲ್ಲಿ ಹೆಸರಿದೆ. ಅವ್ರು ಹೇಳಲ್ಲ ವರ್ಣದಲ್ಲಿ ಏನಾಗಿದೆ ಅಂತ 00 ಇದೆ. ನಾನೇನು ಅವರು ತಪ್ಪು ಅಂತ ಹೇಳ್ತಾ ಇದ್ದೀನಾ? ತಪ್ಪು ಅಂತ ಹೇಳ್ತಾ ಇಲ್ಲ. ಅರವಿಂದ್ ನಿಂಬಾವಳಿ ಅವರೇ, ನಾನು ನಾಗರಾಜ್ ಯಾದವ್ ಮಾತಾಡ್ತಾ ಇದ್ದೀನಿ, ಬೇರೆ ಯಾವಲ್ಲ ನಿಮ್ಮ ಸ್ನೇಹಿತರೆ ಮಾತಾಡ್ತಾ ಇರೋದು. ಅಲ್ಲಿ ತಪ್ಪಾಗಿದೆ, ಅದಕ್ಕೋಸ್ಕರ ಇಲ್ಲಿ ತಪ್ಪಾದ್ರೆ ಜಸ್ಟಿಫೈ ಮಾಡ್ಕೊಳ್ತಕ್ಕಂಥದ್ದು ಶೋಭೆ ತರ್ತಕ್ಕಂಥ ಅಲ್ಲ. ವೆರಿಫೈ ಮಾಡ್ಕೊಂಡು ಮಾತಾಡಂತೇಳಿ ಏನೇನೋ ಮಾತಾಡೋದಲ್ಲ. ನೋಡಿ, ನೀವು ಆ ಭಾಷೆಯಲ್ಲಿ ಮಾತಾಡಿ, ಅದೇ ತರ ನಿಮ್ಗೆ ಹೇಳ್ತೀನಿ. ನೀವು ವೆರಿಫೈ ಮಾತಾಡಿ. ಇವತ್ತಿನ ಡಿಬೇಟ್ಗೆ ಬಿಜೆಪಿ ವಕ್ತಾರ ಇದಾರಲ್ಲಿ, ನಾವು ಅವರ ಪ್ರತಿಕ್ರಿಯೆ ಮಾತ್ರ ತಗೋತಾ ಬಿಜೆಪಿ ವಕ್ತಾರ. ನಮ್ಮ ರಾಹುಲ್ ಗಾಂಧಿ ಮೇಲೆ ಆಪಾದನೆ ಮಾಡಿದಾಗ ನಾನು ಅಪೋಸ್ ಮಾಡ್ಲಿಕ್ಕೆ ಕೂತಿದ್ದೀನಿ, ಅವ್ರ ಮಾತು ಕೇಳ್ಕೊಳ್ಳೋಕೆ ಕೂತಿರಲ್ಲ. ಇಲ್ಲಿ ನಿಮ್ ರಾಹುಲ್ ಗಾಂಧಿ ಮಾಡ್ತಿರೋದೇನು ಅಪಾದನೆ ಅಲ್ವಾ? ರಾಹುಲ್ ಗಾಂಧಿ ದಾಖಲೆ ಸಮೇತ ಅಲಿಗೇಷನ್ ಮಾಡಿದ್ದಾರೆ. ನಾಗರಾಜ್ ಯಾದವ್ ಕೆಲಸ ಮಾಡಿದ್ದಾರೆ. ನಾಗರಾಜ್ ಯಾದವ್ ಮತಗಳ್ಳತನ ನಡೆದಿದೆ ಅನ್ನುವಂಥದ್ದು ಸಾರ್ವಜನಿಕರಲ್ಲಿ ಕಳವಳ ಉಂಟು ಮಾಡುವಂತಹ ಆರೋಪ. ಅದಕ್ಕೆ ಅವರೊಂದು ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ. ಆ ಸ್ಪಷ್ಟೀಕರಣವನ್ನು ಕೇಳಿಸಿಕೊಳ್ಳಬೇಕು ಕರ್ತವ್ಯ. ವಾಸ್ತವಾಂಶನೇ ಮಾತಾಡ್ತಿರೋದು ನಾಗರಾಜ್ ಯಾದವ್. 19 ಕಂಪೇರ್ ಮಾಡ್ತಾರೆ ಅಂದ್ರೆ ಏನ್ ಅರ್ಥ? ಅದಕ್ಕೆ ಮಾಡಬಾರ್ದು. ನೀವು ತನಿಖೆ ಮಾಡಿ, ಲಿಸ್ಟ್ ಕೊಡ್ರಿ, ಎಲೆಕ್ಷನ್ ಕಮಿಷನ್ ಅದನ್ನು ಕೊಡಿ. ನೀವು ಹೇಳಿ ನೋಡಿ, ನಮ್ಮ ಕ್ಷೇತ್ರದ ಬಗ್ಗೆ ಹೇಳಿದಾರಲ್ಲ, ವರುಣ ಬಗ್ಗೆ ಹಿಂಗ್ ಆಗಿದೆ ಅಂತ ಹೇಳಿ ತನಿಖೆ ಮಾಡಿ ನೀವು ಕೊಡ್ರಿ ಕಂಪ್ಲೇಂಟ್. ಯಾರು ಬೇಡ ಅಂತಾರೆ? ಪೊಲಿಟಿಕಲ್ ಅಲಿಗೇಷನ್ ಮಾಡಬೇಡಿ. ಮತದಾರನ ಡೋಂಟ್ ಟೇಕ್ ಹಿಮ್ ಫಾರ್ ಗ್ರಾಂಟೆಡ್. ಅವನ ಹಕ್ಕನ್ನ ಕಳ್ಸ್ಕೊಬೇಡ್ರಿ. ಅಜಯ್, ನಾನು ರಿಯಾಕ್ಟ್ ಮಾಡ್ತೀನಿ. ಎಸ್